ವಾಕ್ಯಗಳನ್ನು ಆಲಿಸಲು ಶುದ್ಧ ಮನಸ್ಸಿನಿಂದ ಸಿದ್ಧರಾಗಿರ್ತಕ್ಕಂಥ ಎಲ್ಲ ವೀಕ್ಷಕರಿಗೆ ಮತ್ತೊಂದು ಆವರ್ತಿ ಈ ಒಂದು ಕಾರ್ಯಕ್ರಮಕ್ಕೆ ಆಹ್ವಾನವನ್ನು ನೀಡುವಂತವನಾಗಿದ್ದೇನೆ. ಕರ್ತನಲ್ಲಿ ಪ್ರಿಯರೇ, ದೇವರ ಮಹಾನ್ ಕೃಪೆಯಿಂದ ಕಳೆದಿರತಕ್ಕಂಥ ದಿನಗಳೆಲ್ಲ ದೇವರು ನಮ್ಮನ್ನು ಕಾಯ್ದು ಕಾಪಾಡಿ ಮತ್ತೆ ಈ ಒಂದು ಸಮಯದಲ್ಲಿ ದೇವರ ವಾಕ್ಯಗಳನ್ನು ಆಲಿಸುವಂತೆ ಅವಕಾಶವನ್ನು ಮಾಡಿಕೊಟ್ಟಿರ್ತಕ್ಕಂಥ ತಂದೆಯ ದೇವರಿಗೆ ಕ್ರಿಸ್ತನ ನಾಮದಲ್ಲಿ ಘನ ಮಾನ ಮಹಿಮೆಯು ಉಂಟಾಗಲಿ. ಇವತ್ತಿನ ವಾಕ್ಯದ ಧ್ಯಾನವನ್ನು ನಾವು ಆರಂಭಿಸುವುದಕ್ಕೆ ಮುಂಚಿತವಾಗಿ ಪ್ರಾರ್ಥನೆಯನ್ನು ಮಾಡಿಕೊಂಡು ನಂತರ ವಾಕ್ಯದ ಧ್ಯಾನಕ್ಕೆ ಹೋಗೋಣ. ಪ್ರಾರ್ಥಿಸಿಕೊಳ್ಳೋಣ. ಪರಲೋಕದಲ್ಲಿ ವಾಸ ಮಾಡುವ ನಮ್ಮ ತಂದೆಯ ದೇವರೇ, ನಿಮ್ಮ ನಾಮಕ್ಕೆ ಸ್ತೋತ್ರವಾಗಲಿ. ಈ ಒಂದು ಸಮಯದಲ್ಲಿ ನಾವು ವಾಕ್ಯವನ್ನು ಆಲಿಸುವಾಗ ಆತ್ಮನಾದಂಥ ದೇವರೇ, ನೀವು ನಮ್ಮೊಂದಿಗೆ ನೀವು ಮಾತನಾಡ್ರಿ, ವಾಕ್ಯದ ವಿಷಯಗಳನ್ನು ನಮಗೆ ಅರ್ಥ ಮಾಡಿಸ್ರಿ. ಕ್ರಿಸ್ತ ನಾಮದಲ್ಲಿ ಬೇಡುತ್ತೇವೆ ತಂದೆ, ಆಮೇನ್ ಆಮೇನ್. ಇವತ್ತಿನ ವಾಕ್ಯದ ಧ್ಯಾನವು ನಾವು ಕಲಿಯುವಂಥ ಪ್ರತಿಯೊಂದು ವಾಕ್ಯದ ವಿಷಯಗಳು ಸಹ ನಮಗೆ ಆಧ್ಯಾತ್ಮಿಕ ಚೈತನ್ಯವನ್ನು ನೀಡುವುದಕ್ಕೆ ಸಹಕಾರವಾಗುವಂಥವುಗಳಾಗಿದೆ ಎನ್ನುವಂಥದ್ದನ್ನು ನಾವು ಮರೆಯಬಾರದು. ಯೇಸು ಕ್ರಿಸ್ತನ 12 ಜನ ಶಿಷ್ಯರಲ್ಲಿ ಒಬ್ಬನಾಗಿರ್ತಕ್ಕಂಥ ಇಸ್ಕರಿಯೋತ ಯೂದ, ಆ ಯೂದನ ಕುರಿತಾಗಿರ್ತಕ್ಕಂಥ ಕೆಲವು ವಿಷಯಗಳನ್ನು ನಾವು ತಿಳಿದುಕೊಳ್ಳುವಂಥವರಾಗಿರುತ್ತೇವೆ. ಯೇಸು ಕ್ರಿಸ್ತನು ಈ ಲೋಕದಲ್ಲಿರಬೇಕಾದರೆ ಶಿಷ್ಯರನ್ನು ಆತನು ಆರಿಸಿಕೊಂಡನು. ಆ 12 ಜನ ಶಿಷ್ಯರಲ್ಲಿ 12 ಜನರು ಸಹ ಒಂದೇ ರೀತಿಯಾಗಿರ್ತಕ್ಕಂಥ ಮನಸ್ಥಿತಿಗಳನ್ನು ಹೊಂದಿರತಕ್ಕಂಥವರು ಆಗಿರಲಿಲ್ಲ. 12 ಜನ 12 ರೀತಿಯಾಗಿರ್ತಕ್ಕಂಥ ಮನಸ್ಥಿತಿಗಳನ್ನು ಅವರು ಹೊಂದಿರತಕ್ಕಂಥವರಾಗಿದ್ದರು. ಅದರಲ್ಲಿ ಇಸ್ಕರಿಯೋತ ಯೂದನು ಸಹ ಆತನು ಒಬ್ಬಾತನಾಗಿದ್ದು ಆತನ ಮನಸ್ಥಿತಿಯೇ ಬೇರೆಯಾಗಿತ್ತು. ವಾಸ್ತವಕ್ಕೆ ಸತ್ಯವೇದದಲ್ಲಿ ವಾಕ್ಯವು ತಿಳಿಸುವ ಹಾಗೆ ಆತನು ಹಣದ ಮೇಲಿನ ಅತ್ಯಧಿಕವಾಗಿರ್ತಕ್ಕಂಥ ಒಂದು ವ್ಯಾಮೋಹವನ್ನು ಆತನು ಹೊಂದಿರ್ತಾನೆ. ಆದ್ದರಿಂದ ಆ ಒಂದು 12 ಜನ ಶಿಷ್ಯರಲ್ಲಿ ಇಸ್ಕರಿಯೋತ ಯೂದನ ಹತ್ತಿರ ಆ ಒಂದು ಹಣದ ಚೀಲವನ್ನು ಇಟ್ಟಿರ್ತಾರೆ. ಆ ಒಂದು ಹಣದ ಎಲ್ಲ ರೀತಿಯಾಗಿರ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ನೋಡಿಕೊಳ್ಳುವಂಥ ಒಂದು ಜವಾಬ್ದಾರಿ ಇಸ್ಕರಿಯೋತ ಯೂದನಿಗೆ ವಹಿಸಿಕೊಡಲ್ಪಟ್ಟಿರುತ್ತದೆ ಎಂಬುದನ್ನು ನಾವು ಗಮನಿಸಬೇಕು. ಆ ಒಂದು ಯಹೂದಿ ಅಧಿಕಾರಿಗಳು ಯಾವ ರೀತಿ ಯೇಸು ಕ್ರಿಸ್ತನನ್ನು ನಮ್ಮ ಹತೋಟಿಗೆ ತೆಗೆದುಕೊಳ್ಳಬೇಕು, ನಮ್ಮ ಸ್ವಾಧೀನಕ್ಕೆ ಆತನನ್ನು ಪಡೆದುಕೊಳ್ಳಬೇಕೆಂಬುವಂಥ ಒಂದು ಆಲೋಚನೆಯಲ್ಲಿ ಅವರು ತೊಡಗಿರುತ್ತಾರೆ. ಆದರೆ ಕ್ರಿಸ್ತನು ಯಾವಾಗಲೂ ಜನಸಂದಣಿಯ ಮಧ್ಯದಲ್ಲಿ ಇರುವುದರಿಂದ ಆತನನ್ನು ಹಿಡಿದುಕೊಡುವಂಥ ಒಂದು ಪ್ರಯತ್ನದಲ್ಲಿ ಅಥವಾ ಹಿಡಿಯುವಂಥ ಒಂದು ಪ್ರಯತ್ನದಲ್ಲಿ ಅವರು ವಿಫಲರಾಗ್ತಾರೆ. ಯಾಕೆ ಅಂತಂದರೆ ಆತನು ಯಾವಾಗಲೂ ಜನರ ಮಧ್ಯದಲ್ಲಿ ಇರುವಾತನಾಗಿರ್ತಾನೆ ಯೇಸು ಕ್ರಿಸ್ತನು. ಅಷ್ಟು ಮಾತ್ರವಲ್ಲದೆ ಆತನ ಒಂದು ಹಿಂದೆ ಮುಂದೆ ಆತನ ಸುತ್ತಲೂ ಸಹ ಜನರು ಗುಂಪಾಗಿ ಹೋಗ್ತಿರತಕ್ಕಂಥವರಾಗಿರ್ತಾರೆ. ಆದ್ದರಿಂದ ನಾವು ಆ ಕ್ರಿಸ್ತನನ್ನು ನಮ್ಮ ಹತೋಟಿಗೆ ತೆಗೆದುಕೋಬೇಕಾದ್ರೆ ಏನು ಮಾಡಬೇಕು ಎಂಬುವಂಥ ಆಲೋಚನೆಯಲ್ಲಿ ಇರುವ ಆ ಸಂದರ್ಭದಲ್ಲಿ 12 ಜನ ಶಿಷ್ಯರಲ್ಲಿ ಒಬ್ಬನಾಗಿರ್ತಕ್ಕಂಥ ಇಸ್ಕರಿಯೋತ ಯೂದನು ಅವರನ್ನು ಹುಡುಕಿಕೊಂಡು ಅವರ ಬಳಿಗೆ ಬರುವಂತವನಾಗಿದ್ದಾನೆ. ನಾನು ಆತನನ್ನು ನಿಮಗೆ ಹಿಡಿದುಕೊಡುತ್ತೇನೆ, ನನಗೇನು ಕೊಡುತ್ತೀರೆಂಬುದಾಗಿ ಆತನು ಹೇಳುವಂಥನಾಗಿದ್ದಾನೆ. ಅವರು ಯಾವುದನ್ನು ಇಲ್ಲಿವರೆಗೆ ಅಪೇಕ್ಷಿಸಿದರೋ, ಯಾರನ್ನು ಅವರು ಬಯಸಿದರೋ ಅವರ ಒಂದು ಅವಕಾಶವು ಅವರ ಬಳಿಗೆ ಅವರನ್ನು ಹುಡುಕಿಕೊಂಡು ಬಂದಾಗ ನೋಡಿ ಅವರಿಗೆ ಇನ್ನು ಅದಕ್ಕಿಂತ ಹೆಚ್ಚಿನವಾಗಿರ್ತಕ್ಕಂಥ ಯಾವ ಸಂತೋಷವಿಲ್ಲ. ಆವಾಗ ಇವರುಗಳು ಆತನು ಬಯಸಿರತಕ್ಕಂಥ ರೀತಿಯಲ್ಲಿ ಆತನಿಗೆ ಹಣವನ್ನು ಕೊಡಲಿಕ್ಕೆ ಸಿದ್ಧರಾಗ್ತಾರೆ. ಯಾವ ರೀತಿ ಒಬ್ಬ ರಕ್ಷಕನನ್ನು ಈ ಯೂದನು 30 ರೂಪಾಯಿಗಳಿಗೆ ಹಿಡಿದುಕೊಳ್ಳಲಿಕ್ಕೆ ಸಿದ್ಧನಾಗ್ತಾನೆ. ವಿಮೋಚನೆ ಕಾಂಡ 21ನೇ ಅಧ್ಯಾಯದ 32ನೇ ವಚನದಲ್ಲಿ ತಿಳಿಸುವ ಹಾಗೆ ವಾಕ್ಯವು, ವಿಮೋಚನೆ ಕಾಂಡ 21ನೇ ಅಧ್ಯಾಯದ 32ನೇ ವಚನವು, ತಿವಿಸಿಕೊಂಡು ಸತ್ತವನು ದಾಸನು ಅಥವಾ ದಾಸಿಯು ಆಗಿದ ಪಕ್ಷಕ್ಕೆ ಅವರು ಯಜಮಾನನಿಗೆ 30 ರೂಪಾಯಿ ಈಡು ಕೊಡಿಸಬೇಕು ಮತ್ತು ಆ ಎತ್ತನ್ನು ಕೊಲ್ಲಬೇಕೆಂಬುದಾಗಿ ಇಲ್ಲಿ ದಾಸನನ್ನು ಬಿಡಿಸುವುದಕ್ಕೆ ಕೊಡಬೇಕಾದಂಥ ಮೌಲ್ಯ, ಒಬ್ಬ ದಾಸನಿಗೆ ಅಥವಾ ಆಳಿಗೆ ಕೊಡಬೇಕಾದಂಥ ಮೌಲ್ಯವು ಎಷ್ಟು ಗೊತ್ತು ಮಾಡಲ್ಪಟ್ಟಿದೆ ವಾಕ್ಯದಲ್ಲಿ ಅಂತಂದರೆ 30 ರೂಪಾಯಿಗಳು. ಯೇಸು ಕ್ರಿಸ್ತನನ್ನು ಸಹ ಆ ಒಂದು ವಾಕ್ಯದಲ್ಲಿ ತಿಳಿಸಿದ ಹಾಗೆ ದಾಸನನ್ನು ಬಿಡಿಸಿಕೊಳ್ಳಲು ನೇಮಕ ಮಾಡಪಟ್ಟಿರತಕ್ಕಂಥ 30 ರೂಪಾಯಿಗಳಿಗೆ ಆ ಕ್ರಿಸ್ತನನ್ನು ಹಿಡಿದುಕೊಳ್ಳಲಿಕ್ಕೆ ಇಸ್ಕರಿಯೋತ ಯೂದನು ಸಿದ್ಧನಾಗ್ತಾನೆ. ತದನಂತರ
ಆ ಕ್ರಿಸ್ತನನ್ನು ಹಿಡಿದುಕೊಡಲು ಆತನು ಹೋಗಿ ಅಧಿಕಾರಿಗಳೊಂದಿಗೆ ಮಾತನಾಡಿದ ನಂತರ ಕ್ರಿಸ್ತರ ಅಂದಿನಿಂದ ಕ್ರಿಸ್ತನ ಪ್ರತಿಯೊಂದು ಹೆಜ್ಜೆಯನ್ನು ಸಹ ಇಸ್ಕರಿಯೋತ ಯೂದನು ಗಮನಿಸ್ತಾ ಇರ್ತಾನೆ. ಆತನಿಗೆ ಈಗಾಗಲೇ ಗೊತ್ತಿದೆ ಆತನು ಎಲ್ಲಿಗೆ ಹೋಗ್ತಾನೆ, ಎಲ್ಲಿ ಆತನು ಸಮಯವನ್ನು ಕಳೀತಾನೆ ಮತ್ತು ಎಲ್ಲಿ ಪ್ರಾರ್ಥನೆ ಮಾಡ್ತಾನೆ, ಎಲ್ಲವೂ ಸಹ ಗೊತ್ತಿರ್ತಕ್ಕಂಥದ್ದು. ಇನ್ನೊಂದು ವಾಸ್ತವಿಕ ಸತ್ಯ ಸಂಗತಿ ಏನು ಅಂತಂದರೆ, ಇಸ್ಕರಿಯೋತ ಯೂದನು ಏನು ಮಾಡ್ತಾನೆ ಅನ್ನುವಂಥದ್ದು ಯೇಸು ಕ್ರಿಸ್ತನಿಗೂ ಸಹ ಗೊತ್ತಿತ್ತು. ದೇವರ ಬಗ್ಗೆ ನಮಗೆ ಅಧಿಕವಾಗಿ ಗೊತ್ತಿಲ್ಲದೆ ಇರಬಹುದು, ಆದರೆ ನಮಗೆ ಸ್ವಲ್ಪವಾಗಿ ತಿಳಿದುಕೊಳ್ಳುತ್ತೇವೆ, ನಾವು ಸ್ವಲ್ಪವಾಗಿ ಮಾತನಾಡುತ್ತೇವೆ. ವಾಕ್ಯ ಹೇಳದಂತೆ ದೇವರಿಗೆ ನಮ್ಮ ಎಲ್ಲರ ಬಗ್ಗೆ, ನಮ್ಮ ಎಲ್ಲ ಆಲೋಚನೆಗಳನ್ನು ಕುರಿತಾಗಿ ಆತನು ಬಲ್ಲಂತಾತನಾಗಿದ್ದಾನೆ. 139ನೇ ಕೀರ್ತನೆಯಲ್ಲಿ ತಿಳಿಸುವಂಥದ್ದಾಗಿದೆ ವಾಕ್ಯವು, ಮನುಷ್ಯರಾಗಿರ್ತಕ್ಕಂಥ ನಾವುಗಳ ಮಾಡುವ ಆಲೋಚನೆಗಳು, ನಮ್ಮಲ್ಲಿ ಆಲೋಚನೆಗಳು ಉದ್ಭವವಾಗುವುದಕ್ಕೆ ಮೊದಲೇ ಆತನಿಗೆ ಗೊತ್ತಿದೆ ಅಂತೆ. ನಾವು ಏನೇನು ಆಲೋಚನೆ ಮಾಡ್ತೇವೆ, ಯಾವುದರ ಬಗ್ಗೆ ಆಲೋಚನೆ ಮಾಡ್ತೇವೋ ಅದೆಲ್ಲವೂ ಸಹ ಸೃಷ್ಟಿಕರ್ತನಿಗೆ ಗೊತ್ತಿದೆ. ವಾಕ್ಯದ ಹೇಳ್ತದೆ, ನಾವು ಕೂತುಕೊಳ್ಳುವುದು, ಏಳುವುದು, ಎಲ್ಲೆಲ್ಲಿ ಏನೇನು ಮಾಡುತ್ತೇವೋ ಅದೆಲ್ಲವೂ ಸಹ ಆ ಸೃಷ್ಟಿಕರ್ತನು ಬಲ್ಲಾತನಾಗಿದ್ದಾನೆಂಬುದಾಗಿ ವಾಕ್ಯವು ತಿಳಿಸುತ್ತದೆ. ಅಂದರೆ ಇಸ್ಕರಿಯೋತ ಯೂದನ ಕುರಿತಾಗಿ, ಆತನು ಮಾಡುತ್ತಿರುವಂಥ ಕೆಲಸದ ಕುರಿತಾಗಿಯೂ ಸಹ ಯೇಸು ಕ್ರಿಸ್ತನಿಗೆ ಗೊತ್ತಿತ್ತ? ಖಂಡಿತವೂ ಸಹ ಗೊತ್ತಿತ್ತು. ಆದರೆ ಇಸ್ಕರಿಯೋತ ಯೂದನು ಕ್ರಿಸ್ತನನ್ನು ಹಿಡಿದುಕೊಡಲು ಆತನ ಪ್ರತಿಯೊಂದು ಆಗುಹೋಗುಗಳನ್ನು ಕುರಿತಾಗಿ ಗಮನಿಸುತ್ತಾ ಇದ್ದನು ಎನ್ನುವಂಥದ್ದನ್ನು ನಾವು ಇಲ್ಲಿ ನೋಡುವಾಗ, ಕ್ರಿಸ್ತನು ಸಹ ತನ್ನ ಒಂದು ಕಾರ್ಯದಲ್ಲಿ ಆತನು ನಿರತನಾಗಿರುವುದನ್ನು ನಿಲ್ಲಿಸಲಿಲ್ಲ. ಅನೇಕ ವೇಳೆ ನಮಗೆ ಕೆಲವು ಅಡಚಣೆಗಳು ಬರುವಂಥವುಗಳಾಗಿರ್ತವೆ. ಸೇವೆಯಲ್ಲಿ ಕೆಲವು ಅಡಚಣೆಗಳು ಬಂದಂಥ ಸಮಯದಲ್ಲಿ ಅಲ್ಲಿಗೆ ನಿಂತು ಹೋಗುವಂಥ ಕೆಲವು ನಿರ್ಣಯಗಳನ್ನು ತೆಗೆದುಕೊಳ್ಳುವಂಥದ್ದು, ಅದು ಭಕ್ತಿಯ ಒಂದು ದೃಢತೆಗೆ ಸೂಚನೆಯಲ್ಲ. ಅಷ್ಟು ಮಾತ್ರವಲ್ಲದೆ, ನಮ್ಮ ಒಂದು ನಿಯಮಿತವಾಗಿರ್ತಕ್ಕಂಥ ಕಾರ್ಯ, ಸ್ವಾರ್ಥ ಸೇವೆಯ ಕಾರ್ಯವು ನಮ್ಮ ಈ ಲೋಕದಲ್ಲಿನ ಜೀವನದ ಅಂತ್ಯದವರೆಗೆ ಅದು ಎಲ್ಲ ರೀತಿಯಾಗಿರ್ತಕ್ಕಂಥ ಪರಿಸ್ಥಿತಿಗಳಲ್ಲಿ ಸಹ ಮುಂದೆ ನಡೆಯುವುದಕ್ಕೆ ಅದು ಸಾಧನವಾಗಬೇಕು ಮತ್ತು ಅದು ಪ್ರೋತ್ಸಾಹಿತವಾಗಿರ್ತಕ್ಕಂಥದ್ದಾಗಿರಬೇಕು. ಕ್ರಿಸ್ತನಿಗೆ ಈ ಒಂದು ವಿಷಯ ಗೊತ್ತಿದ್ದಾಗಿಯೂ ಸಹ ಆತನು ತನ್ನ ಒಂದು ಕಾರ್ಯದಲ್ಲಿ ಆತನು ನಿರತನಾಗಿ ಮುಂದೆ ಹೋಗುವಂಥದ್ದನ್ನು ನಾವು ನೋಡ್ತೇವೆ. ತದನಂತರ ಆ ಒಂದು ಯೇಸು ಕ್ರಿಸ್ತನನ್ನು ಹಿಡಿದುಕೊಳ್ಳಲಿಕ್ಕೆ ಬಂದಿರತಕ್ಕಂಥ ನಂತರ ಯೇಸು ಕ್ರಿಸ್ತನನ್ನು ಹಿಡಿದುಕೊಳ್ತಾನೆ. ಆದರೆ ಇಸ್ಕರಿಯೋತ ಯೂದನಲ್ಲಿ ಏನು ಆಲೋಚನೆ ಇತ್ತಂತಂದರೆ, ಹಿಂದೆ ಅನೇಕ ಸಮಯಗಳಲ್ಲಿ ಕ್ರಿಸ್ತನನ್ನು ಹಿಡಿಯಲು ಆತನನ್ನು ಶಿಕ್ಷಿಸಲೆಂಬುದಾಗಿ ಅನೇಕ ಕಾರ್ಯತಂತ್ರಗಳನ್ನು ಮಾಡಿರುವಾಗ ಯೇಸು ಕ್ರಿಸ್ತನು ಅದರಿಂದ ಆತನು ತಪ್ಪಿಸಿರ್ತಾನೆ. ದೇವರ ಸಹಾಯ, ದೇವದೂತರ ಸಹಾಯದಿಂದ ಮತ್ತು ಆತನು ಅದರಿಂದ ಹೊರಗಡೆ ಹೋಗಿರ್ತಾನೆ. ಅದರ ಹಾಗೆ ಈ ಇಸ್ಕರಿಯೋತ ಯೂದನು ಕ್ರಿಸ್ತನು ಹಿಂದೆ ಯಾವ ರೀತಿಯಲ್ಲಿ ಅವರ ವಶಕ್ಕೆ ತನ್ನನ್ನು ತಾನು ಒಪ್ಪಿಸಿಕೊಳ್ಳಲಿಲ್ಲವೋ ಹಾಗೆ ಈಗಲೂ ಸಹ ನಾನು 30 ರೂಪಾಯಿಗಳಿಗೆ ಆತನನ್ನು ಒಪ್ಪಿಸಿಕೊಳ್ತೇನೆ, ನಂತರ ಆತನು ಮತ್ತೆ ತಿರುಗಿ ಹೊರಗಡೆ ಬರ್ತಾನೆ ಎಂಬುವಂಥ ಆಲೋಚನೆಯಲ್ಲಿ ಕ್ರಿಸ್ತನನ್ನು ಹಿಡಿಕೊಳ್ಳಿಕ್ಕೆ ಆತನು ಸಿದ್ಧನಾಗ್ತಾನೆ. ಆದರೆ ಈ ಇಸ್ಕರಿಯೋತ ಯೂದನಿಗೆ ಗೊತ್ತಿಲ್ಲದ ಒಂದು ವಿಷಯವೇನಂತಂದರೆ, ಯೇಸು ಕ್ರಿಸ್ತನು ಒಮ್ಮೆ ಆ ಒಂದು ಅಧಿಕಾರಿಗಳಿಗೆ ಒಪ್ಪಿಸಲ್ಪಟ್ಟಾದ ನಂತರ ತಪ್ಪಿಸಿಕೊಳ್ಳುವ ಪ್ರಯತ್ನ ಮಾಡುವುದಿಲ್ಲ ಎಂಬುದಾಗಿ ಇಸ್ಕರಿಯೋತನಿಗೆ ಗೊತ್ತಾಗಲಿಲ್ಲ. ನಂತರ ಆತನಿಗೆ ಭಯ ಹಿಡಿಯಿತು. ಅಯ್ಯೋ, ನಾನು ನೆನೆಸಿರ್ಲಿಲ್ವಲ್ಲ, ಒಮ್ಮೆ ನಾನು ಒಪ್ಪಿಸಿಕೊಟ್ಟಿದ್ದೇನೆ, ಈತನ ಮತ್ತೆ ವಾಪಸ್ ಬರ್ತಾನೆ ಎನ್ನುವಂಥ ಆಲೋಚನೆಯಲ್ಲಿ ನಾನಿದ್ದೆ. ಆದರೆ ಈತನನ್ನು ತನ್ನನ್ನು ತಾನು ಬಿಡಿಸಿಕೊಳ್ಳುವ ಯಾವ ಪ್ರಯತ್ನವನ್ನು ಮಾಡ್ತಾ ಇಲ್ವಲ್ಲ, ಆತನಿಗೆ ಭಯ ಆರಂಭವಾಯಿತು. ಭಯ, ಮನುಷ್ಯನಲ್ಲಿ ಭಯ ಯಾವಾಗ ಆರಂಭವಾಗ್ತದೆ? ದೇವರಿಗೆ ವಿರುದ್ಧವಾಗಿರ್ತಕ್ಕಂಥ ಕೆಲಸವನ್ನು ಮಾಡಿದಾಗ ಭಯವು ಆರಂಭವಾಗ್ತದೆ. ಎಲ್ಲಿ ನಾವು ಕಾಣುತ್ತೇವೆ ಈ ವಿಷಯಗಳನ್ನು? ಆರಂಭದಲ್ಲಿ ಆದಿ ದಂಪತಿಗಳಾಗಿರ್ತಕ್ಕಂಥ ಅವ್ವ ಆದಾಮರಲ್ಲಿ ದೇವರು ಒಂದು ಆಜ್ಞೆಯನ್ನು ಮಾಡಿರುವಾಗ ಇದನ್ನು ತಿನ್ನಬಾರದೆಂಬುವಂಥ ಹಣ್ಣಿನ ಕುರಿತಾಗಿ ಹೇಳುವಾಗ ಅವರು ತಿಂತಾರೆ. ತಿಂದ ನಂತರ ಈ ದೇವರು ಅವರನ್ನು ಹುಡುಕಿಕೊಂಡು ಬಂದಾಗ ಭಯದಿಂದ ಅವರು ಅವಿತುಕೊಂಡಿರ್ತಾರೆ. ಭಯ ಯಾವಾಗ ಮನುಷ್ಯನಲ್ಲಿ ಆರಂಭವಾಗ್ತದೆ? ದೇವರು ಹೇಳಿರ್ತಕ್ಕಂಥ ಮಾತುಗಳಿಗೆ ವಿರುದ್ಧವಾಗಿ ಕೆಲಸ ಮಾಡುವಾಗ, ದೇವರ ವಾಕ್ಯಕ್ಕೆ ವಿರುದ್ಧವಾದ ಕೆಲಸಗಳನ್ನು ಮಾಡುವಾಗ ಭಯವು ಮನುಷ್ಯನಲ್ಲಿ ಆವರಿಸಿಕೊಳ್ಳುತ್ತದೆ. ಈಗ ದೇವರಿಗೆ ಒಂದು ನಂಬಿಕೆ ದ್ರೋಹ ಮಾಡ್ತಾ ಇದ್ದಾನೆ ಯಾರೋ ಇಸ್ಕರಿಯೋತ ಯೂದ. ಆತನಿಗೆ ಅದು ಭಯವು ಆರಂಭವಾಯಿತು. ಅಯ್ಯೋ, ನಾನು ನಿರಪರಾಧಿಯಾಗಿರ್ತಕ್ಕಂಥ, ಯಾವ ತಪ್ಪನ್ನು ಮಾಡಿರದಂಥ ಕ್ರಿಸ್ತನನ್ನು ಹಿಡಿದುಕೊಟ್ಟಿದ್ದೇನಲ್ಲ ಎಂಬುದಾಗಿ ಆತನಿಗೆ ಭಯವು ಶುರುವಾಗ್ತದೆ. ಇದನ್ನು ಆತನು ತಾಳಿಕೊಳ್ಳಲಿಕ್ಕೆ ಆಗದಂತೆ ಏನು ಮಾಡ್ತಾನೆ?
ಕ್ರಿಸ್ತನನ್ನು ಬಿಡಿಸುವುದಕ್ಕಾಗಿ ಆತನು ಹೋಗುವಂಥ ಪ್ರಯತ್ನ ಮಾಡ್ತಾನೆ. ಅಷ್ಟು ಮಾತ್ರ ಅಲ್ಲದೆ ಆತನು ದುಃಖಿತನಾಗ್ತಾನೆ. ಕ್ರಿಸ್ತನ ಬಳಿಯಲ್ಲಿ ಹೋಗಿ ಸಹ ಆತನು ಬೇಡಿಕೊಳ್ತಾನೆ, ನೀವು ನಿಮ್ಮನ್ನು ನೀವು ತಪ್ಪಿಸಿಕೊಳ್ಳಿ, ಇಲ್ಲಿಂದ ಹೋಗಿ ಎನ್ನುವಂಥ ಒಂದು ಬೇಡಿಕೆಯನ್ನು ಸಹ ಆತನು ಮಾಡುವ ಪ್ರಯತ್ನಗಳನ್ನು ಮಾಡಿದ್ದಾಗ್ಯೂ ಸಹ ಅದು ಕ್ರಿಸ್ತನಿಗೆ ಗೊತ್ತುಂಟು, ಈತನು ನಿಜವಾಗಿ ಪಶ್ಚಾತ್ತಾಪ ಪಡಲಿಲ್ಲ. ಇಸ್ಕರಿಯೋತ ಯೂದನು ಆ ವ್ಯಥೆ ಪಡಲಿಕ್ಕೆ ಕಾರಣ ಏನು ಅಂತಂದರೆ, ನಾನು ನಿರಪರಾಧಿಯಾಗಿರ್ತಕ್ಕಂಥ ಕ್ರಿಸ್ತನ ಹಿಡಿದುಕೊಟ್ಟಿದ್ದೇನೆ, ಈತನಿಗೆ ಮರಣಶಿಕ್ಷೆ ಆದರೆ ನಂತರ ನನ್ನ ಉಳಿವು ಇರುವುದಿಲ್ಲ, ನಾನು ಉಳಿಯುವುದಿಲ್ಲ, ನನಗೆ ಅವಮಾನವಾಗ್ತದೆ ಮತ್ತು ನನ್ನನ್ನು ಜನರು ಬಿಡುವುದಿಲ್ಲ. ಆತನಿಗೆ ಗೊತ್ತಿತ್ತು. ಒಂದು ಭಯದಿಂದ ಈ ರೀತಿಯಾಗಿರ್ತಕ್ಕಂಥ ಒಂದು ಪಶ್ಚಾತ್ತಾಪದ ಒಂದು ಕಾರ್ಯವನ್ನು ಆತನು ವ್ಯಕ್ತಪಡಿಸ್ತಾನೆ. ಆದರೆ ನಿಜವಾಗಿಯೂ ಸಹ ಒಬ್ಬ ಸೃಷ್ಟಿಕರ್ತ ರಕ್ಷಕರನ್ನು ನಾನು ಒಪ್ಪಿಸಿಕೊಡ್ತಾ ಇದ್ದೇನೆ ಅನ್ನುವಂಥ ಒಂದು ನಿಜವಾದ ಪಶ್ಚಾತ್ತಾಪ ಆತನು ಪಡಲಿಲ್ಲ ಎನ್ನುವಂಥದ್ದನ್ನು ನಾವು ನೋಡ್ತೇವೆ. ಅದಕ್ಕೆ ಮತ್ತಾಯನ ಬರೆದ ಸುವಾರ್ತೆ 27ನೇ ಅಧ್ಯಾಯದ 4ನೇ ವಚನದಲ್ಲಿ, ಮತ್ತಾಯನ ಬರೆದ ಸುವಾರ್ತೆಯಲ್ಲಿ 27ನೇ ಅಧ್ಯಾಯದ 4ನೇ ವಚನ ಈ ರೀತಿ ತಿಳಿಸುವಂಥದ್ದಾಗಿದೆ. 3ನೇ ವಚನದಿಂದ ಓದ್ತೇನೆ. ಆಗ ಆತನನ್ನು ಹಿಡುಕೊಟ್ಟ ಯೂದನು ಆತನಿಗೆ ಮರಣದಂಡನೆಯ ತೀರ್ಪಾಯಿತೆಂದು ನೋಡಿ ಪಶ್ಚಾತ್ತಾಪಪಟ್ಟು, ಇದು ಎಂಥ ಪಶ್ಚಾತ್ತಾಪ? ನಿಜವಾಗಿಯೂ ಆತನು ಮನಸ್ಫೂರ್ತಿಯಿಂದ ಪಟ್ಟಂಥ ಪಶ್ಚಾತ್ತಾಪವಲ್ಲ. ನನಗೆ ಒಂದು ಶಿಕ್ಷೆ ಆಗ್ತದೆ, ನಾನು ಈ ರೀತಿ ಮಾಡಿದ್ದರ ಪ್ರಯುಕ್ತವಾಗಿ ನನಗೆ ಇನ್ನು ಮುಂದೆ ತಲೆ ಎತ್ತಿ ತಿರುಗೋದಕ್ಕಾಗುವುದಿಲ್ಲ ಅನ್ನುವಂಥ ರೀತಿಯಲ್ಲಿ ಆತನು ಪಶ್ಚಾತ್ತಾಪ ಪಡ್ತಾನೆ. ಆದ್ದರಿಂದ ಆತನು ಹೋಗ್ತಾನೆ. ಎಲ್ಲಿಗೆ ಹೋಗ್ತಾನೆ? ಆ 30 ರೂಪಾಯಿಗಳನ್ನು ಮಹಾಯಾಜಕರಿಗೂ ಹಿರಿಯರಿಗೂ ತಿರುಗಿ ತಂದು ತಪ್ಪಿಲ್ಲದವನನ್ನು ಮರಣಕ್ಕೆ ಒಪ್ಪಿಸಿಕೊಟ್ಟು ಪಾಪ ಮಾಡಿದೆನು ಅಂದನು. ಅದಕ್ಕವರು, ಅದು ನಮಗೇನು, ನೀನೇ ನೋಡಿಕೋ ಅಂದರು. ನೋಡಿ, ನಂತರ ಆ ಹಣದ ಚೀಲವನ್ನಲ್ಲಿ ಬಿಸಾಡಿ ಹೋಗಿ ಆತನೇನು ಮಾಡ್ತಾನೆ? ಮುಂದೆ ವಾಕ್ಯ ಹೇಳ್ತದೆ, ಮುಂದಿನ ವಾಕ್ಯ 5ನೇ ವಚನದಲ್ಲಿ, ಆಗ ಅವನು ಆ ಹಣವನ್ನು ದೇವಾಲಯದೊಳಗೆ ಬಿಸಾಟು ಬಿಟ್ಟು ಹೊರಟು ಹೋಗಿ ಉರುಳು ಹಾಕಿಕೊಂಡು ಸತ್ತನು ಎಂಬುದಾಗಿ. ಉರುಳು ಹಾಕಿಕೊಂಡು ಸತ್ತನು. ಆತನಿಗಿದ್ದಂಥ ಹಣದ ಮೇಲಿನ ವ್ಯಾಮೋಹ, ಹಣದ ಮೇಲಿನ ಆ ಒಂದು ಅತಿಯಾದಂಥ ಆಸೆ ಎಲ್ಲಿವರೆಗೂ ನಡೆಸಿತು ಅಂತಂದರೆ, ಆತನು ಬಯಸಿರ್ತಕ್ಕಂಥ ಹಣವನ್ನೇ ಅದನ್ನು ಏನು ಮಾಡಲಿಲ್ಲ, ಆತನು ಅನುಭವಿಸಲಿಲ್ಲ. ಸ್ವತಃ ತನ್ನ ಸ್ವನಾಶನಕ್ಕೆ ಆತನೇ ಕಾರಣೀಭೂತನಾಗ್ತಾನೆ. ಆತನು ಬಯಸಿದ್ದನ್ನು ಪಡೆದುಕೊಂಡನು, ಆದರೆ ಅದನ್ನು ಅನುಭವಿಸಲಿಕ್ಕಾಗಲಿಲ್ಲ. ಈ ಒಂದು ಲೌಕಿಕವಾಗಿರ್ತಕ್ಕಂಥ ಒಂದು ವಿಷಯಗಳು, ಅನೇಕ ಈ ಲೌಕಿಕವಾಗಿರ್ತಕ್ಕಂಥ ಕೆಲವು ವಸ್ತುಗಳನ್ನು ಪಡೆದುಕೊಳ್ಳುವುದು ಅಥವಾ ಲೋಕದ ಒಂದು ಸಂಭ್ರಮ ಆಚರಣೆಗಳನ್ನು ತೊಡಗಿಕೊಳ್ಳುವುದು ವಾಕ್ಯಕ್ಕೆ ವಿರುದ್ಧವಾದರೂ ಪರವಾಗಿಲ್ಲ, ನಾನು ಅದನ್ನು ಅನುಭವಿಸಬೇಕೆನ್ನುವಂಥ ಆಲೋಚನೆಯಲ್ಲಿ ಬಿದ್ದಂಥ ಸಮಯದಲ್ಲಿ ಖಂಡಿತ ಅದು ವಾಕ್ಯಕ್ಕೆ ವಿರುದ್ಧವಾಗಿರುವಾಗ ಅಥವಾ ಮನಸ್ಸಾಕ್ಷಿಗೆ ನಾವು ವಿರುದ್ಧವಾಗಿ ಅಹಿತವಾಗಿರ್ತಕ್ಕಂಥ ಅಥವಾ ನಮಗೆ ಕೇಡನ್ನು ಉಂಟು ಮಾಡುವಂಥ ಕಾರ್ಯಗಳಲ್ಲಿ ನಮ್ಮನ್ನು ನಾವೇ ತೊಡಗಿಸಿಕೊಂಡಾಗ ಅದು ನಮ್ಮ ಸ್ವನಾಶನಕ್ಕೆ ಕಾರಣವಾಗ್ತದೆ ಎನ್ನುವಂಥದ್ದು ನಾವು ಮರೆಯಬಾರದು. ಯೂದನಿಗೂ ಅದೇ ಆಯಿತು. ಹಣದ ಆಸೆಯಿಂದ ಹೋಗಿ ಕೊನೆಗೆ ತನ್ನನ್ನೇ ತಾನು ನಾಶಪಡಿಸಿಕೊಂಡನು. ನಂತರ ಆತನು ಉರುಳು ಹಾಕಿಕೊಂಡು ಸತ್ತನು. ಆ ಒಂದು ಕಲ್ವಾರಿಗೆ ಯೇಸು ಕ್ರಿಸ್ತನು ಶಿಲುಬೆಯನ್ನು ಹೊತ್ತುಕೊಂಡು ಹೋಗುವಂಥ ಒಂದು ಮಾರ್ಗ ಮಧ್ಯದಲ್ಲಿ ಆ ಇಸ್ಕರಿಯೋತ ಯೂದನು ಅಲ್ಲಿ ಉರುಳು ಹಾಕ್ಕೊಂಡು ಸತ್ತಿದ್ದಾನೆ. ಅದನ್ನು ಎಲ್ಲರೂ ಸಹ ನೋಡ್ತಾ ಇದ್ದಾರೆ ಜನರು. ಆ ಜನರು ನೋಡಿದಾಗ ಅವ್ರಿಗೆ ಅನಿಸಿತು, ನಿರಪರಾಧಿಯ ರಕ್ತವನ್ನು ಸುರಿಸಿದ್ದರವರ ಮೇಲೆ ಅಪರಾಧವು ಬಂದಿದೆ ಎಂಬುದಾಗಿ. ಯಾರ್ಯಾರು ಯೇಸು ಕ್ರಿಸ್ತನನ್ನು ಆ ನಿರಪರಾಧಿ ಆಗಿರ್ತಕ್ಕಂಥ ತನ್ನನ್ನು ಶಿಕ್ಷಿಸುವುದಕ್ಕೆ ಯಾರ್ಯಾರು ಸುಳ್ಳು ಸಾಕ್ಷಿಗಳನ್ನು ಹೇಳಿದರೋ, ಯಾರ್ಯಾರು ಆತನ ಮೇಲೆ ನಿಂದಾರೋಪಣೆ ಮಾಡಿದರೋ ಅವರ ಮೇಲೆಯೂ ಸಹ ಈ ಒಂದು ಶಿಕ್ಷೆಯು ಆರಂಭವಾಗಿದೆ. ಕ್ರಿಸ್ತನ ರಕ್ತದ ನಿಮಿತ್ತ ಅಪರಾಧಿಗಳಾಗಿರ್ತಕ್ಕಂಥವರು ಯಾರ್ಯಾರು ಅಪರಾಧಿಗಳಾಗಿರ್ತಾರೋ ಅವರ ಮೇಲೆ ಶಿಕ್ಷೆಯು ಆರಂಭವಾಗಿದೆ ಎಂಬುದು ಅಲ್ಲಿ ಗೊತ್ತಾಗ್ತದೆ. ಅಲ್ಲಿ ಇಸ್ಕರಿಯೋತ ಯೂದನ ಸಾವನ್ನು ಕಂಡಂಥವರುಗಳಲ್ಲಿ ಅನೇಕರಿಗೆ ಒಂದು ರೀತಿ ಭಯ ಆಯಿತು. ಅಯ್ಯೋ, ನಾವುಗಳು ಸಹ ಇದರಲ್ಲಿ ಪಾಲುಗಾರರಾಗಿದ್ದೇವೆ, ಮುಂದೆ ನಮ್ಮ ಪರಿಸ್ಥಿತಿ ಏನಾಗಬಹುದು ಎಂಬುದಾಗಿ. ಸತ್ಯವೇದದಲ್ಲಿ ಈ ಒಂದು ಹಣದ ವ್ಯಾಮೋಹದ ಕುರಿತಾಗಿ ವಾಕ್ಯವು ತಿಳಿಸುವಂಥದ್ದಾಗಿದೆ. 1ನೇ ತಿಮೋತಿಗೆ ಬರೆದ ಪತ್ರಿಕೆ 6ನೇ ಅಧ್ಯಾಯ 10ನೇ ವಚನದಲ್ಲಿ, 6ನೇ ಅಧ್ಯಾಯದ 10ನೇ ವಚನ,
ಹಣದಾಸೆಯು ಸಕಲ ವಿಧವಾದ ಕೆಟ್ಟತನಕ್ಕೆ ಮೂಲವಾಗಿದೆ. ಕೆಲವರು ಅದಕ್ಕಾಗಿ ಆತುರಪಟ್ಟು ಅದರಿಂದ ಕ್ರಿಸ್ತ ನಂಬಿಕೆಯನ್ನು ಬಿಟ್ಟು ಅಲೆದಾಡಿ ಅನೇಕ ವೇದನೆಗಳಿಂದ ತಮ್ಮನ್ನು ತಿವಿಸಿಕೊಳ್ಳುತ್ತಾರೆ. ಈ ಹಣದಾಸೆಯು ಅನೇಕ ಕೆಟ್ಟತನಕ್ಕೆ ಅದು ಮೂಲವಾಗಿರ್ತಕ್ಕಂಥದ್ದು. ಈ ಒಂದು ಹಣದಾಸೆಯಿಂದ ಅನೇಕರು ಕ್ರಿಸ್ತ ನಂಬಿಕೆಯನ್ನೇ ಬಿಟ್ಟಿರ್ತಕ್ಕಂಥದ್ದನ್ನು ನಾವು ಕಾಣುತ್ತೇವೆ. ಕೆಟ್ಟತನಕ್ಕೆ ಮೂಲವಾಗಿದೆ. ಇಸ್ಕರಿಯೋತ ಯೂದನು ತನ್ನ ಒಂದು ಪ್ರಾಣವನ್ನೇ ಕಳೆದುಕೊಂಡು ಈ ಲೋಕದಲ್ಲಿ ಅನೇಕ ಆಶೀರ್ವಾದಗಳನ್ನು ಕಳೆದುಕೊಂಡ. ಅಷ್ಟು ಮಾತ್ರವಲ್ಲದೆ ತನ್ನ ಪ್ರಾಣವನ್ನು ಕಳೆದುಕೊಂಡ, ಪರಲೋಕವನ್ನು ಸಹ ಕಳೆದುಕೊಂಡ. ಆತನು ಇಷ್ಟು ವರ್ಷಗಳ ಕಾಲ ಕ್ರಿಸ್ತನ ಬಳಿಯಲ್ಲಿದ್ದು, ಕ್ರಿಸ್ತನ ಜೊತೆಯಲ್ಲಿದ್ದು, ಆತನ ಅದ್ಭುತಗಳನ್ನು ಮಾಡಿರ್ತಕ್ಕಂಥ ಅದ್ಭುತಗಳನ್ನು ಕಂಡಾಗ್ಯೂ ಸಹ ಅದರಿಂದ ಯಾವುದೇ ರೀತಿಯಾಗಿರ್ತಕ್ಕಂಥ ಪ್ರತಿಫಲವು ಈಗ ಆತನು ಕಾಣಿಕೊಳ್ಳಲಿಲ್ಲ. ವಾಕ್ಯಗಳನ್ನು ಆಲಿಸಿ ಎಷ್ಟು ವರ್ಷಗಳಿಂದ ನಾನು ಸತ್ಯವೇದದ ವಾಕ್ಯಗಳನ್ನು ಆಲಿಸ್ತಾ ಇದ್ದೇನೆ ಮತ್ತು ವಾಕ್ಯಗಳನ್ನು ಇನ್ನೊಬ್ಬರಿಗೆ ತಿಳಿಸ್ತಾ ಇದ್ದೇನೆ ಎಂದು ಹೇಳಿಕೊಂಡಾಗ್ಯೂ ಸಹ ಇದೇ ರೀತಿ ಇಸ್ಕರಿಯೋತ ಯೂದನ ಹಾಗೆ ಯಾವುದಾದರೂ ಒಂದು ಲೌಕಿಕವಾದಂಥ ಆಸೆ ನಮ್ಮನ್ನು ಈ ಲೋಕದ ಎಡೆಗೆ ಸೆಳೆಯುತ್ತಾ ಇದೆಯಾ? ಯಾವುದಾದರೂ ಒಂದು ವ್ಯಾಮೋಹ ಅಥವಾ ಯಾವುದೇ ವಸ್ತು, ವ್ಯಕ್ತಿ ಯಾವುದೇ ಆಗಲಿ ಕ್ರಿಸ್ತ ನಂಬಿಕೆಯಿಂದ ನಮ್ಮನ್ನು ಹಿಂದೆ ಸೆಳೆಯುತ್ತಾ ಇದೆ ಎನ್ನುವಂಥದ್ದನ್ನು ನಾವು ಗಮನಿಸಬೇಕು. ಒಂದು ವೇಳೆ ಹೌದು ಎನ್ನುವುದಾದರೆ ಅದರಿಂದ ಹೊರಬರುವಂಥ ಪ್ರಯತ್ನ ಮಾಡದಿದ್ದೇ ಆದರೆ ಖಂಡಿತ ನಮ್ಮ ನಾಶನಕ್ಕೆ ನಾವೇ ಕಾರಣೀಭೂತರಾಗ್ತೇವೆ ಎನ್ನುವಂಥದ್ದನ್ನು ನಾವು ಮರೆಯಬಾರದೆನ್ನುವಂಥದ್ದು. ವಾಕ್ಯ ಹೇಳಿದರೆ ಅನೇಕರು ಕ್ರಿಸ್ತ ನಂಬಿಕೆಯನ್ನು ಬಿಟ್ಟು ಏನು ಮಾಡಿದ್ದಾರೆ? ಅಲೆದಾಡಿ ಅನೇಕ ವೇದನೆಗಳಿಂದ ತಮ್ಮನ್ನು ತಿವಿಸಿಕೊಂಡಿದ್ದಾರೆ. ಅನೇಕರು ಆತುರಪಟ್ಟು ಕೆಲವು ನಿರ್ಣಯಗಳನ್ನು ತೆಗೆದುಕೊಳ್ಳುವಂಥ ಸಂದರ್ಭದಲ್ಲಿ ಆತುರದಿಂದ ನಿರ್ಣಯಗಳನ್ನು ತೆಗೆದುಕೊಂಡು ಆ ನಂಬಿಕೆಯಲ್ಲಿಯೇ ಒಂದು ಚಂಚಲತ್ವವನ್ನು ಹೊಂದಿರುವಂಥವರಾಗಿ ಅನೇಕರು ನಂಬಿಕೆಯನ್ನೇ ಬಿಟ್ಟುಕೊಟ್ಟು ಹೋಗಿರ್ತಕ್ಕಂಥದ್ದು ಇಂದು ಆರಂಭದಲ್ಲಿ ತುಂಬ ಚೆನ್ನಾಗಿ ಇದ್ದಂಗೆ ಕಾಣಿಸ್ತದೆ. ಆದರೆ ದಿನಗಳು ಕಳೆದಂತೆ ಯಾರ್ಯಾರು ದೇವರಿಂದ ದೂರ ಹೋಗ್ತಾರೋ ಅವರಿಗೆ ಜೀವನದ ಅರ್ಥವೇ ಗೊತ್ತಾಗುವುದಿಲ್ಲ ಮತ್ತು ಜೀವನದ ಮೇಲೆ ಜಿಗುಪ್ಸೆ ಉಂಟಾಗ್ತದೆ ಮತ್ತು ನಿರಾಶೆಯೇ ಒಂದು ಜೀವನದ ಒಂದು ಅಂತ್ಯವೇನೋ ಎನ್ನುವಂತೆ ಆಗ್ತದೆ. ಇವತ್ತು ವಾಕ್ಯವನ್ನು ಆಲಿಸ್ತಿರುವಂಥ ತಾವುಗಳು ಸಹ ಯಾವುದು ಕ್ರಿಸ್ತನಿಂದ ನಿಮ್ಮನ್ನು ದೂರ ಮಾಡುವಂಥ ಪ್ರಯತ್ನ ಮಾಡ್ತಾ ಇದೆ, ಯಾವುದು ನಿಮ್ಮನ್ನು ಆತನಿಂದ ಬರುವಂಥ ನೆಮ್ಮದಿಯನ್ನು ಪಡೆದುಕೊಳ್ಳದಂತೆ ದೂರ ಮಾಡಲಿರುವಂಥ ಪ್ರಯತ್ನ ಮಾಡ್ತಾ ಇದೆ, ಅದನ್ನು ನಮಗೆ ತಿಳಿಯಪಡಿಸುವಂಥ ಪವಿತ್ರಾತ್ಮನ ಒಂದು ಕೂಗನ್ನು ನಾವು ಕೇಳಿದಾಗ್ಯೂ ಸಹ ಅದನ್ನು ಸರಿಪಡಿಸಿಕೊಳ್ಳುವಂಥ ಪ್ರಯತ್ನ ಮಾಡಿಲ್ಲ ಅಂತಂದರೆ ಖಂಡಿತ ಮಿಂಚಿ ಹೋದ ಕಾಲಕ್ಕೆ ಚಿಂತಿಸಿ ಫಲವೇನು ಎಂಬಂತೆ ಸಮಯವಿದ್ದಾಗಲೇ ಸರಿಪಡಿಸಿಕೊಳ್ಳುವ ಅವಕಾಶಗಳಿದ್ದು ಕಾರ್ಯವನ್ನು ಮಾಡಲಿಲ್ಲ, ಸಮಯವೆಲ್ಲವನ್ನು ಕಳೆದುಕೊಂಡಾದ ನಂತರ ನಾನು ಯೋಚನೆ ಮಾಡ್ತೀನಿ ಅಂತಂದರೆ ಖಂಡಿತ ಅದರಿಂದ ಯಾವುದೇ ರೀತಿಯಾಗಿರ್ತಕ್ಕಂಥ ಪ್ರತಿಫಲ ಇರುವುದಿಲ್ಲ ಎನ್ನುವಂಥದ್ದನ್ನು ನಾವು ಗಮನದಲ್ಲಿ ಇಟ್ಟುಕೊಳ್ಳಬೇಕಾಗಿರ್ತಕ್ಕಂಥದ್ದು. ಅಂದು ಇಸ್ಕರಿಯೋತ ಯೂದ, ಇಂದು ಸತ್ಯವೇದದಲ್ಲಿ ಅನೇಕರ ಒಂದು ಜೀವನದ ಚರಿತ್ರೆಗಳು ಇದೆ. ಅವುಗಳು ವಾಕ್ಯದ ಹೇಳ್ತದೆ, ಯುಗಾಂತದಲ್ಲಿರತಕ್ಕಂಥ ನಮಗೆ ಬುದ್ಧಿ ಬರುವುದಕ್ಕಾಗಿ ಬರೆಯಲ್ಪಟ್ಟಿವೆ ಅಂತೆ. ಬುದ್ಧಿ ಬರುವುದಕ್ಕಾಗಿ ಇಸ್ಕರಿಯೋತ ಯೂದನ ಒಂದು ಜೀವನದಲ್ಲಿ ನಿರ್ಣಯ ತೆಗೆದುಕೊಂಡ. ಆರಂಭದಲ್ಲಿ ಚೆನ್ನಾಗಿ ಇದ್ದ, ಮಧ್ಯದಲ್ಲಿ ಚೆನ್ನಾಗಿ ಇದ್ದ, ಇನ್ನೇನು ಅಂತ್ಯದಲ್ಲಿ ಆತನ ಜೀವನ ನೋಡಿ, ಆತನ ಆರಂಭದ ಜೀವನ ಚೆನ್ನಾಗಿತ್ತು, ಆದರೆ ಅಂತ್ಯವು ಅಷ್ಟು ಚೆನ್ನಾಗಿರಲಿಲ್ಲ. ಕೆಲವರು ಆಧ್ಯಾತ್ಮಿಕತೆಯ ನಂಬಿಕೆಯಲ್ಲಿ ಆರಂಭದಲ್ಲೂ ತುಂಬ ಚೆನ್ನಾಗಿರ್ತದೆ, ಮಧ್ಯದಲ್ಲಿ ಸಹ ಕೆಲವರು ಬಿದ್ದೋಗ್ತಾರೆ, ಕೆಲವರು ಚೆನ್ನಾಗಿರ್ತಾರೆ, ಆದರೆ ಅಂತ್ಯ ಬಹು ಭಯಾನಕವಾಗಿರ್ತದೆ. ಅಷ್ಟೊಂದು ನಿರೀಕ್ಷೆಯಿಂದ ಕೂಡಿರ್ತಕ್ಕಂಥ ಒಂದು ಅಂತ್ಯವು ಆಗಿರುವುದಿಲ್ಲ. ಇಸ್ಕರಿಯೋತ ಯೂದನ ಒಂದು ಅಂತ್ಯವು ಸಹ ಅದೇ ರೀತಿಯಲ್ಲಿತ್ತು. ಅದು ಆತನಿಗೆ ನಿರೀಕ್ಷೆಯನ್ನು ಕೊಡಲಿಲ್ಲ, ನಿರೀಕ್ಷೆಯೇನಿರಲ್ಲ. ಸತ್ಯವೇದ ಹೇಳ್ತದೆ, ಕ್ರಿಸ್ತನಲ್ಲಿದ್ದು ಸತ್ತವರು ಧನ್ಯರು. ಯಾಕೆ? ಅವರು ಕ್ರಿಸ್ತ ನಂಬಿಕೆಯಲ್ಲಿದ್ದು ಸತ್ತದರಿಂದ ಅವರಿಗೆ ಸತ್ತರೂ ಸಹ ಎರಡನೆಯ ಮರಣವು ಇರುವುದಿಲ್ಲ, ಅವರಿಗೆ ನಿತ್ಯ ಜೀವವೂ ಇದೆ. ಆದರೆ ಈ ಇಸ್ಕರಿಯೋತ ಯೂದನಿಗೆ ಯಾವ ರೀತಿಯಾಗಿರ್ತಕ್ಕಂಥ ನಿರೀಕ್ಷೆ ಇಲ್ಲ. ಲೋಕ ರಕ್ಷಕನನ್ನೇ, ಜೀವ ಸ್ವರೂಪನನ್ನೇ ಕಳೆದುಕೊಂಡ ಮೇಲೆ ಜೀವವನ್ನು ಹೇಗೆ ಪಡೆದುಕೊಳ್ಳಕ್ಕೆ ಸಾಧ್ಯ? ಅನೇಕರು ಇಂದೂ ಸಹ ಕ್ರಿಸ್ತನನ್ನು ಮಾರಿಕೊಳ್ಳುವಂಥ ಕೆಲಸಗಳನ್ನು ನಾವು ಮಾಡುತ್ತಿರುವಂಥದ್ದು. ಅದು ಹೇಗೆ ಅಂತಂದರೆ, ಆತನಿಗೆ ಕೊಡಬೇಕಾಗಿರ್ತಕ್ಕಂಥ ಪ್ರಾಮುಖ್ಯತೆಯನ್ನು
ಬೇರೆ ಇತರೆ ವಸ್ತುಗಳಾಗಲಿ ವ್ಯಕ್ತಿಗಳಾಗಲಿ ಬೇರೆ ಯಾವುದೋ ಒಂದು ತಮ್ಮ ಒಂದು ಬಯಕೆ ಅನುಸಾರವಾಗಿ ತಮಗೆ ಇಷ್ಟವಾದಂಥವುಗಳಿಗೆ ಕೊಡುವುದರಿಂದ ನಾವು ಕ್ರಿಸ್ತನಿಗೆ ಪ್ರಾಮುಖ್ಯತೆಯನ್ನು ಕೊಡದೇ ಇರುವುದರಿಂದ ಆತನನ್ನು ದೂರವಿಡುತ್ತೇವೆ. ಇಸ್ಕರಿಯೋತ ಯೂದನು ಹಾಗೆ ಮಾಡಿದ. ಕ್ರಿಸ್ತನನ್ನು ಒಪ್ಪಿಸಿಕೊಡ್ತಾ ಇದ್ದ. ನಾನು ಹಿಡಿದುಕೊಡುತ್ತೇನೆ ಎಂಬುದಾಗಿ 30 ರೂಪಾಯಿ, ಆತನಿಗೆ ಏನು ಬೇಕು? ಹಣ ಬೇಕು, ಈತನನ್ನು ಹಿಡಿದುಕೊಡ್ತೇನೆ. ಇವತ್ತು ನಮಗೆ ಈ ಲೋಕದಲ್ಲಿ ಏನು ಬೇಕಾಗಿದೆ ಅವುಗಳಿಗಾಗಿ ಸಮಯವನ್ನು ಕೊಡುವುದರಿಂದ ಕ್ರಿಸ್ತನನ್ನು ಪಕ್ಕಕ್ಕೆ ನಾವು ಇಡ್ತಾ ಇದ್ದೇವೆ ಎನ್ನುವಂಥದ್ದು. ಯಾವ ಯಾವ ಕೆಲಸಗಳಲ್ಲಿ ಆ ರೀತಿಯಾಗಿರ್ತಕ್ಕಂಥವುಗಳನ್ನು ನಾವು ಮಾಡಿದ್ದೇವೆ. ಅಷ್ಟು ಮಾಡಿ ಆದರೂ ಏನಾದರೂ ಸಂಪಾದನೆ ಮಾಡಿದ್ದುಂಟಾ ಅಂತಂದರೆ ಕೊನೆಗೆ ಅಸಮಾಧಾನ, ಗಲಿಬಿಲಿ ಮತ್ತು ನಿರೀಕ್ಷೆ ಇಲ್ಲದಂಥ ಜೀವನ. ಅದೇ ಬಿಟ್ಟರೆ ಇನ್ನೇನು ಸಂಪಾದನೆ ಮಾಡುವುದಕ್ಕೆ ಆಗುವುದಿಲ್ಲ. ಸೊ ನಮಗಾಗಿ ಎಲ್ಲವನ್ನೂ ಬಿಟ್ಟು ಬಂದಿರತಕ್ಕಂಥ ಸೃಷ್ಟಿಕರ್ತನನ್ನು ಹೊಂದಿರುವುದೇ ನಾವು ನಿತ್ಯ ಜೀವವನ್ನು ಪಡೆದಿದ್ದೇವೆ ಎನ್ನುವಂಥದ್ದಕ್ಕೆ ಒಂದು ಗುರುತಾಗಿದೆ. ವಾಕ್ಯದಲ್ಲಿ ಹೇಳ್ತದೆ, ಸತ್ಯವಾಗಿ ತಿಳಿಸುವಂಥದ್ದು, ತನ್ನ ಮಗನನ್ನೇ ಕೊಟ್ಟಿರುವಂಥ ಆ ದೇವರು ನಮಗೆ ಒಳ್ಳೆಯದು ಆಗಿ ಎನ್ನುವಂಥ ಯಾವುದನ್ನಾದರೂ ಕೊಡದೆ ಆತನ ಹಿಂತೆಗೆಯುವುದಕ್ಕೆ ಸಾಧ್ಯನಾ? ಹಿಂತೆಗೆಯುವುದಿಲ್ಲ. ಎಲ್ಲವನ್ನು ಆತನು ಕೊಡ್ತಾನೆ. ಆದರೆ ನಮ್ಮನ್ನು ನಾವು ಆತನ ಒಂದು ಚಿತ್ತಕ್ಕೆ ಒಪ್ಪಿಸಿಕೊಟ್ಟು ಆತನ ಒಂದು ಹೆಜ್ಜೆ ಜಾಡಿನಲ್ಲಿ ನಡೆಯುವಂಥದ್ದು ಈ ಒಂದು ಆತನ ಆಶೀರ್ವಾದಗಳನ್ನು ಪಡೆದುಕೊಳ್ಳೋದಕ್ಕೆ ಸಾಧ್ಯವಾಗ್ತದೆ ಮತ್ತು ಕಾರಣವಾಗ್ತದೆ. ಈ ಒಂದು ಇಸ್ಕರಿಯೋತ ಯೂದನಲ್ಲಿ ಇನ್ನೊಂದು ವಿಷಯ ನಾವು ಗಮನಿಸಬೇಕಾಗಿರ್ತಕ್ಕಂಥದ್ದು, ಆತನು ತಾನಾಗಿಯೇ ಬರ್ತಾನೆ. ತಾನಾಗಿಯೇ ಬಂದು ಶಿಷ್ಯರ ಗುಂಪಿನಲ್ಲಿ ಸೇರಿಕೊಂಡು ತಾನಾಗಿಯೇ ಹೊರಗಡೆ ಹೋಗ್ತಾನೆ. ಯೂದನ ಪತ್ರಿಕೆಯಲ್ಲಿ ಹೇಳ್ತದೆ, ಅನೇಕರು ಏನು ಮಾಡಿದ್ದಾರೆ? ಅನೇಕರು ಸಭೆಯಲ್ಲಿ ಕಳ್ಳತನದಿಂದ ಹೊಕ್ಕಿದ್ದಾರೆ ಅಂತ ವಾಕ್ಯ ಹೇಳ್ತದೆ. ಕಳ್ಳತನದಿಂದ ಅವರು ಕ್ರಿಸ್ತನ ಹೆಸರನ್ನು ಹೇಳಿಕೊಂಡು ತಮ್ಮ ದುರೇಚ್ಛೆಗಳನ್ನು ನೆರವೇರಿಸಿಕೊಳ್ಳುವುದಕ್ಕಾಗಿ ಸಭೆಯಲ್ಲಿದ್ದಾರೆ ಎಂಬುದಾಗಿ. ಒಂದು ವೇಳೆ ಆ ರೀತಿಯಾಗಿರ್ತಕ್ಕಂಥ ಕೆಲಸ ಕಾರ್ಯಗಳನ್ನು ಮಾಡುವಂಥ ಒಂದು ಆಲೋಚನೆ ಉಳ್ಳವರಾಗಿದ್ದರೆ ಖಂಡಿತ ಪವಿತ್ರಾತ್ಮ ದೇವರು ನಮಗೆ ವಾಕ್ಯದ ಮುಖಾಂತರ ಮಾತನಾಡ್ತಾ ಇದ್ದಾರೆ, ಅದರಿಂದ ಯಾವ ಪ್ರಯೋಜನವೂ ಬರುವುದಿಲ್ಲ. ಯಾವ ಪ್ರಯೋಜನವೂ ಬರುವುದಿಲ್ಲ. ಅದು ನಮ್ಮನ್ನೇ ನಾಶ ಮಾಡುತ್ತದೆ. ಈ ಕೆಟ್ಟದ್ದು ಎನ್ನುವಂಥದ್ದು ಯಾವತ್ತೂ ಒಳ್ಳೆಯದು ಮಾಡಲ್ಲ. ಯಾಕೆ ಅಂತಂದರೆ ಕೆಟ್ಟದ್ದಾಗಿರೋದ್ರಿಂದ ಅದರ ಸ್ವಭಾವವೇ ಅದು. ಕೆಟ್ಟದ್ದನ್ನೇ ಮಾಡುತ್ತದೆ ಹೊರತಾಗಿ ಒಳ್ಳೆಯದು ಮಾಡುವುದಕ್ಕೆ ಸಾಧ್ಯವಿಲ್ಲ. ವಾಕ್ಯಕ್ಕೆ ವಿರುದ್ಧವಾಗಿರ್ತಕ್ಕಂಥದ್ದು ಎಲ್ಲವೂ ಸಹ ಕೆಟ್ಟದ್ದೇ. ಸತ್ಯಕ್ಕೆ ವಿರುದ್ಧವಾಗಿರ್ತಕ್ಕಂಥ ಪ್ರತಿಯೊಂದು ಸಹ ಅಸತ್ಯವೇ. ಸೊ ಆದ್ದರಿಂದ ಆ ಸೃಷ್ಟಿಕರ್ತನ ವಾಕ್ಯಕ್ಕೆ ವಿರುದ್ಧವಾಗಿ ನಡೆಯುವಂಥದ್ದು ಕೆಲಸವಾಗಲಿ ಅಥವಾ ವ್ಯಕ್ತಿಗಳಾಗಲಿ ವಸ್ತುಗಳಾಗಲಿ ಯಾವುದೇ ವಿಷಯವಾಗಲಿ ಇಸ್ಕರಿಯೋತ ಯೂದನು ಮಾಡಿದ್ದಾನೆ ಎನ್ನುವಂಥದ್ದು ಮಾತ್ರವಲ್ಲ, ನಮ್ಮಲ್ಲಿಯೂ ಸಹ ಆ ಸ್ವಭಾವ ಎಲ್ಲಿದೆ ಅಥವಾ ಆ ಕಾರ್ಯಗಳನ್ನು ನಾವು ಎಲ್ಲಿ ಮಾಡಿದ್ದೇವೆ, ಎಲ್ಲಿ ಎಡವುತ್ತಿದ್ದೇವೆ. ವಾಕ್ಯ ಹೇಳ್ತದೆ, ನಾನು ನಿಂತಿದ್ದೇನೆ ಎಂದುಕೊಳ್ಳುವವನು ಏನು ಮಾಡಬಾರ್ದು? ಬೀಳದಂತೆ ಎಚ್ಚರಿಕೆಯಿಂದಿರಲಿ. ಯಾರು ಅವರ ನಂಬಿಕೆಯನ್ನು ಕೊನೆಯವರೆಗೆ ಅಂತ್ಯದವರೆಗೆ ಅವರು ಕಾಪಾಡಿಕೊಳ್ತಾರೋ ಅವರು ರಕ್ಷಣೆ ಹೊಂದುತ್ತಾರೆ ಎಂಬುದಾಗಿ ಸತ್ಯವೇದದ ವಾಕ್ಯವು ತಿಳಿಸುವಂಥದ್ದಾಗಿದೆ. ಕೊನೆಯವರೆಗೆ ಈ ಲೋಕದ ಯಾತ್ರೆಯನ್ನು ಮುಗಿಸುವವರೆಗೆ, ನಮ್ಮ ಕೊನೆಯ ಉಸಿರು ಎಳೆಯುವವರೆಗೆ ನಾವು ನಮ್ಮ ನಂಬಿಕೆಯನ್ನು ಕಾಪಾಡಿಕೊಂಡಾಗ ಖಂಡಿತ ಅವರು ರಕ್ಷಣೆ ಹೊಂದುತ್ತಾರೆ ಎನ್ನುವಂಥ ಒಂದು ವಾಕ್ಯದ ಆಧಾರದ ಮೇರೆಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಲೌಕಿಕ ಪ್ರಲೋಭಗಳು ಅಥವಾ ಈ ಲೌಕಿಕವಾಗಿರ್ತಕ್ಕಂಥ ಯಾವುದೇ ಆಕರ್ಷಣೆಗಳು ಸಹ ನಮ್ಮನ್ನು ಕ್ರಿಸ್ತ ನಂಬಿಕೆಯಿಂದ ದೂರ ಮಾಡಬಾರದು. ಮಾಡುವುದಿಲ್ಲ ಎನ್ನುವಂಥ ನಿರೀಕ್ಷೆ ನಮ್ಮಲ್ಲಿ ಇರಬೇಕು. ಅಂಥ ದೃಢ ನಂಬಿಕೆಯನ್ನು ಹೊಂದಿದವರಾಗಿ ಮುನ್ನಡೆಯುವಂತೆ, ಏನನ್ನು ಕಳೆದುಕೊಂಡರೂ ಕಳೆದುಕೊಳ್ಳುತ್ತೇನೆ, ಕ್ರಿಸ್ತನನ್ನು ಮಾತ್ರ ನಾನು ಕಳೆದುಕೊಳ್ಳುವುದಿಲ್ಲ ಎನ್ನುವಂಥ ನಂಬಿಕೆಯನ್ನು ದೃಢ ನಿಶ್ಚಲವಾಗಿರ್ತಕ್ಕಂಥ ಮನಸ್ಸನ್ನು ಹೊಂದಿದವರಾಗಿರುವಂಥ ದೇವರು ನಮಗೆ ಸಹಾಯ ಮಾಡಲಿ. ಆಮೇನ್. ಪ್ರಾರ್ಥನೆ ಮಾಡೋಣ. ಪರಲೋಕದಲ್ಲಿ ವಾಸ ಮಾಡುವ ದೇವರೇ, ನಿಮ್ಮ ನಾಮಕ್ಕೆ ಸ್ತೋತ್ರ. ಏನನ್ನು ಕಳೆದುಕೊಂಡರೂ ಕ್ರಿಸ್ತನನ್ನು ಕಳೆದುಕೊಳ್ಳುವುದಿಲ್ಲ ಎನ್ನುವಂಥ ಆ ದೃಢ ನಂಬಿಕೆ ಮನಸ್ಸು ಎಲ್ಲರಿಗೂ ದಯಪಾಲಿಸಿ ನಡೆಸಿರೆಂಬುದಾಗಿ ಯೇಸುವಿನ ನಾಮದಲ್ಲಿ ಬೇಡುತ್ತೇವೆ ತಂದೆಯೇ. ಆಮೇನ್.